ಮತ್ತೊಮ್ಮೆ ಎಲ್ರಿಗೂ ಯುಕೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ನಿನ್ನೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ಇಂಟ್ರೊಡಕ್ಟರಿ ಪಾರ್ಟನ್ನು ನೋಡಿದ್ದೀವಿ. ಏನಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು, ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿರ್ತಕ್ಕಂಥ ವಿಧಗಳಾವು. ಒಟ್ಟಾರೆಯಾಗಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳದಾವ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನೌನ್. ಆ ನೌನ್ ಬಗ್ಗೆ ಆಗಲಿ ಉಳಿದಿರ್ತಕ್ಕಂಥ 8 ಪಾರ್ಟ್ಗಳ ಬಗ್ಗೆ ನಿಮಗೆ ಆಲ್ರೆಡಿ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೀನಿ. ಈಗ ನೇರವಾಗಿ ಎಲ್ಲಿಗೆ ಬರೋಣಪ್ಪ ಅಂತಂದ್ರೆ ನಾವು ನೌನ್ ಅಂದರೆ ಏನು ಮತ್ತು ಅದರಲ್ಲಿ ಇರ್ತಕ್ಕಂಥ ವಿಧಗಳಾವು, ಅವುಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ಚರ್ಚೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸ್ಟಾರ್ಟಿಂಗ್ ನೌನ್ ಅಂದರೆ ಏನು ಅನ್ನೋದು ಮೊದಲು ಕ್ಲಿಯರ್ ಆಗಬೇಕು. ನೌನ್ ಅಂದರೆ ಏನು? ನೌನ್ ಅಂದರೆ ಇದು ನಾಮಪದ. ಕನ್ನಡದೊಳಗೆ ನಾಮಪದ ಅಂತೀವಿ ನಾವು. ನಾಮಪದ ಅಂದ್ರೆ ಗೊತ್ತೈತ್ರಿ ನಿಮಗೆ. ನಾಮಪದ ಅಂದ್ರೆ ಏನಪ್ಪಾ ಅಂತಾರೆ, ಯಾವ್ದಾದ್ರು ವ್ಯಕ್ತಿ, ವಸ್ತು, ಸ್ಥಳ, ಹೆಸರುಗಳನ್ನ ಸೂಚಿಸ್ಲಿಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಾರೆ, ನಾಮಪದಗಳು ಅಂತ ಕರಿತೀವಿ. ಈ ನಾಮಪದ ಏನಪ್ಪಾ ಅಂತಾರೆ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಾರೆ, ಒಂದು ವಸ್ತುವನ್ನಾಗ್ಲಿ, ಒಂದು ವಿಷಯವನ್ನಾಗ್ಲಿ, ಒಂದು ಸ್ಥಳವನ್ನಾಗ್ಲಿ ನಾವು ಗುರುತಿಸ್ಬೇಕಾದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಹೆಸರನ್ನ ನಾವು ಕೊಟ್ಟಾಗ ಮಾತ್ರ ಏನಾಗತ್ತೆ, ನಮಗ ಹೆಲ್ಪ್ ಆಗ್ತದ, ಅವು ಗುರುತಕ್ಕೆ ಬರ್ತಾವ. ಹಾಗಾಗಿ ನಾಮಪದವನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಹೆಸರಿಸುವ ಪದ ಅಥವಾ ನೇಮಿಂಗ್ ವರ್ಡ್ ಅಂತ ಹೇಳಿ ಕರಿತೀವಿ. ಉದಾಹರಣೆ ಹೇಳ್ಬೇಕಾದ್ರೆ ಬ್ಲ್ಯಾಕ್ ಬೋರ್ಡ್, ಇದಕ್ಕೆ ಬ್ಲ್ಯಾಕ್ ಬೋರ್ಡ್ ಅಂತ ಹೇಳಿದಾಗ ಇದಕ್ಕೆ ಕಪ್ಪು ಬಣ್ಣದ ಹಲಗೆ ಅನ್ನೋದು ಗೊತ್ತಾಗ್ತದೆ. ಹೀಗೆ ನಾಮಪದವನ್ನು ನಾವು ವ್ಯಾಖ್ಯಾನವನ್ನ ಮಾಡಬಹುದು. ಇನ್ನು ನಾಮಪದದ ವಿಧಗಳನ್ನು ನೋಡ್ತಾ ಹೋಗುವುದಾದ್ರೆ ಹಲವಾರು ಜನ ಹಲವಾರು ರೀತಿಯಲ್ಲಿ ವಿಧಗಳನ್ನ ಮಾಡ್ತಾರೆ. ಆ ವಿಧಗಳಲ್ಲಿ ಏನಪ್ಪಾ ಅಂತಾರೆ, ನಮಗೆ ಬೇಸ್ ಲೆವೆಲಲ್ಲಿ ಕನಿಷ್ಠ ಪಕ್ಷ ನಮಗೆ ನಾಲೆಜ್ ಇರಬೇಕಾಗಿರ್ತಕ್ಕಂಥ ಮುಖ್ಯವಾದ 5 ನಾಮಪದದ ವಿಧಗಳನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ. ಅದ್ರಾಗ ಮೊದಲನೇದು ಯಾವ್ದಪ್ಪ ಅಂತಾರೆ ಪ್ರಾಪರ್ ನೌನ್. ಎರಡನೇದು ಮಟೀರಿಯಲ್ ನೌನ್. ಮೂರನೇದು ಅಬ್ಸ್ಟ್ರಾಕ್ಟ್ ನೌನ್. ನಾಲ್ಕನೇದು ಕಾಮನ್ ನೌನ್. ಐದನೇದು ಕಲೆಕ್ಟಿವ್ ನೌನ್. ನೋಡ್ರಿ, ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಇದು ಬರದ ತಕ್ಷಣ ಕೆಲವೊಂದಿಷ್ಟು ಜನರ ಮೈಂಡ್ದೊಳಗೆ ಬಂದಿರ್ಬೋದು. ಏನಪ್ಪಾ ಅಂತಂದ್ರೆ, ಸರ್ ಎಲ್ಲೇ ಹೋಗಿ ನಾವು ಸರ್ಚ್ ಮಾಡಿ ನೋಡ್ಲಿ, ಅಥವಾ ಯಾವ್ದೋ ಒಂದು ಬುಕ್ ತೆಗೆದು ನೋಡ್ಲಿ, ಅಥವಾ ಯಾವ್ದೋ ಒಂದು ಪುಸ್ತಕ ತೆಗೆದು ನೋಡ್ಲಿ, ಫಸ್ಟ್ ಏನೋ ಪ್ರಾಪರ್ ನೌನ್ ಐತ್ರಿ, ಅದಾದ ನಂತರ ಕಾಮನ್ ನೌನ್ ಇರ್ತೈತ್ರಿ. ಕಾಮನ್ ನೌನ್ ಆದ ನಂತರ ಏನಿರ್ತದಪ್ಪ ಅಂತಾರೆ ಮಟೀರಿಯಲ್ ನೌನ್ ಇರ್ತೈತ್ರಿ. ಅದಾಗಂತ ಕಲೆಕ್ಟಿವ್ ನೌನ್ ಇರ್ತದ, ಅದಾಗಂತಲೇ ಅಬ್ಸ್ಟ್ರಾಕ್ಟ್ ನೌನ್ ಇರ್ತದ, ಕಡೆಯಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಇರ್ತದ್ರಿ ಅಂತೇಳಿ. ನಾನು ಇಲ್ಲಿ ಏನಾಗ್ಯದಪ್ಪ ಅಂತಾರ, ನಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥವು ಎರಡು ವಿಧಗಳು ಯಾವಾದರೂ ಇದ್ರೆ ಅವು ಕಾಮನ್ ನೌನ್ ಮತ್ತು ಕಲೆಕ್ಟಿವ್ ನೌನ್. ಇವುಗಳನ್ನ ಎರಡೂ ಒಂದ ಕಡೆ ಯಾಕೆ ಮಾಡ್ಯಾನಪ್ಪ ಅಂತಂದ್ರೆ, ಇವು ಎರಡೂಗಳ ಅರ್ಥವನ್ನ ಒಂದು ತಿಳ್ಕೊಂಡ್ ಬಿಟ್ಟಿವಪ್ಪ ಅಂತಾರೆ ಈಜಿ ಆಕತಿ ಅಂತೇಳಿ ಅವುಗಳನ್ನ ನಾನು ಸೆಪರೇಟ್ ಮಾಡಿದ್ದೀನಿ. ಯಾಕಂದ್ರೆ ಯಾವ ಕನ್ಫ್ಯೂಷನ್ ಹಾಕಲ್ಲ ಅವತ್ತು ಎರಡು ಒಮ್ಮೆ ತಿಳಿಸ್ಕೊಡ್ಬೇಕಂತೆ. ಆಮೇಲೆ ಇವು ಹಿಂದ ಮುಂದಾದ್ರೂ ಅಡ್ಡಿ ಇಲ್ಲ. ಏನಪ್ಪಾ ಅಂತಾರೆ, ಪ್ರಾಪರ್ ನೌನ್ ಅಂದ್ರೆ ಏನು ಗೊತ್ತಿರಬೇಕು, ಮಟೀರಿಯಲ್ ನೌನ್ ಅಂದ್ರೆ ಏನು ಗೊತ್ತಿರಬೇಕು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಗೊತ್ತಿರಬೇಕು. ಸೊ ಪ್ರಾಪರ್ ನೌನ್ಗೆ ನಾವು ಏನಂತ ಕರಿತೀವಪ್ಪ ಕನ್ನಡದೊಳಗಂದ್ರೆ ವ್ಯಕ್ತಿವಾಚಕ ನಾಮಪದ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ವ್ಯಕ್ತಿವಾಚಕ ನಾಮಪದ ಅಂತ ಕರಿತೀವಿ. ಇನ್ನ ಎರಡನೇದು ಏನಪ್ಪಾ ಅಂತಾರೆ ವಸ್ತುವಾಚಕ ನಾಮಪದ. ಮಟೀರಿಯಲ್ ನೌನ್ಗೆ ಏನಂತ ಕರಿತೀವಿ ನಾವು? ವಸ್ತುವಾಚಕ ನಾಮಪದ ಅಂತ ಕರಿತೀವಿ. ಅದಾದ ನಂತರ ಬರ್ತಕ್ಕಂಥದ್ದು ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು? ಭಾವಸೂಚಕ ನಾಮಪದ ಅಂತ ಕರಿತೀವಿ, ಅಥವಾ ಭಾವನಾಮ ಅಂತಾನು ಕರಿತೀವಿ. ಭಾವಸೂಚಕ ನಾಮಪದ. ಅದಾದ ನಂತರ ಬರ್ತಕ್ಕಂಥದ್ದು ಕಾಮನ್ ನೌನ್. ಇದಕ್ಕೆ ಸಾಮಾನ್ಯ ನಾಮಪದ ಅಂತ ಕರಿತೀವಿ, ಅಥವಾ ಸಾಮಾನ್ಯ ವಾಚಕ ನಾಮಪದ ಅಂತಾನು ಕರಿತೀವಿ. ಕೊನೆಯಲ್ಲಿ ಬರ್ತಕ್ಕಂಥದ್ದು ಸಮೂಹವಾಚಕ ನಾಮಪದ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಾಪರ್ ನೌನ್ ಫಸ್ಟ್ ಏನಪ್ಪಾ ಅಂತಾರೆ ಪ್ರಾಪರ್ ನೌನ್. ಇದಕ್ಕೆ ಏನಂತ ಕರಿತೀವಿ ನಾವು? ವ್ಯಕ್ತಿವಾಚಕ ನಾಮಪದ ಅಂತ ಕರಿತೀವಿ. ಪ್ರಾಪರ್ ನೌನ್ ಈಸ್ ನಥಿಂಗ್ ಬಟ್ ಇಟ್ ಡಿನೋಟ್ಸ್ ದ ನೇಮ್ಸ್ ಆಫ್ ಪರ್ಟಿಕ್ಯುಲರ್ ಪ್ಲೇಸ್ ಆ್ಯಂಡ್ ಪರ್ಸನ್. ಏನಪ್ಪಾ ಅಂತಾರೆ, ಇಲ್ಲಿ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳನ್ನ,
ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸ್ಥಳಕ್ಕೆ ನಿರ್ದಿಷ್ಟವಾಗಿ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳೆಲ್ಲ ಎದ್ರಾಗ ಬರ್ತಾವಪ್ಪ ಅಂತಾರೆ ಈ ಪ್ರಾಪರ್ ನೌನ್ ಒಳಗಡೆ ಬರ್ತಾವ್ರಿ. ಉದಾಹರಣೆಗೆ ರಾಮ, ಸೀತಾ, ಅಯೋಧ್ಯೆ, ಬೆಳಗಾವಿ, ಅಳಗವಾಡಿ ಇವೆಲ್ಲವೂ ಎದ್ರಾಗ ಬರ್ತಾವಪ್ಪ ಅಂದ್ರೆ ಇದ್ರೊಳಗೆ ಬರ್ತಾವ. ಹಾಗೆ ಪ್ರಾಪರ್ ನೌನ್ ಅಂದ ತಕ್ಷಣ ಒಟ್ಟು ತಲೆಯಾಗಿರ್ಬೇಕು ಏನಪ್ಪಾ ಅಂತಾರೆ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳು ಅದು ಯಾರಿಗೆ, ವ್ಯಕ್ತಿ ಮತ್ತು ಸ್ಥಳಗಳಿಗೆ ಇಟ್ಟಿರ್ತಕ್ಕಂಥ ಹೆಸರುಗಳು ಹೌದಾ. ಆಮೇಲೆ ಇಲ್ಲಿ ಸ್ಥಳಗಳಂದಾಗ ಬರೇ ಹೆಸರ ಊರುಗಳ ಹೆಸರುಗಳು ಅಷ್ಟ ಅಂತಲ್ಲ. ಮೌಂಟ್ ಎವರೆಸ್ಟ್ ಇದು ಕೂಡ ಸ್ಥಳದ ಹೆಸರೇ. ಗುಡ್ಡದ ಹೆಸರು ಇದ್ರೂ ಕೂಡ ಅದಕ್ಕೆ ಏನಂತ ಕರಿತೀವಿ ನಾವು, ಸ್ಥಳದ ಹೆಸರೇ. ಹಾಗೆ ದ ರಿವರ್ ಕೃಷ್ಣ, ನದಿಗೆ ನಾವು ಇಟ್ಟಿರ್ತಕ್ಕಂಥ ಹೆಸರೇನು ಕೃಷ್ಣ, ಇದು ಕೂಡ ಸ್ಥಳದ ಹೆಸರೇ. ಹಾಗೆ ಪ್ರಾಪರ್ ನೌನ್ಗೆ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳನ್ನ ನಾವು ಏನಂತ ಕರಿತೀವಿ ಅಂತಾರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಇನ್ನ ಈ ಪ್ರಾಪರ್ ನೌನ್ ಬಗ್ಗೆ ಅಷ್ಟೊಂದು ಹೆಚ್ಚಾಗಿ ಎಲ್ಲಿಯೂ ಕೂಡ ಏನಾಗಂಗಿಲ್ಲಪ್ಪ ಅಂತಾರೆ ನಿಮಗೆ ಇದು ಪ್ರಾಪರ್ ನೌನ್ ಏನ ಮಟೀರಿಯಲ್ ನೌನ್ ಏನ ಅಂತ ಇದೇನು ಕೇಳಂಗಿಲ್ಲ. ಒಟ್ಟು ನಿಮ್ಮ ತಲೆಯೊಳಗೆ ಏನಿರ್ಬೇಕು ಅಂತಾರೆ ವ್ಯಕ್ತಿವಾಚಕ ನಾಮಪದ ಅಂದ್ರೆ ನಾವು ಗುರುತಿಸ್ಲಿಕ್ಕೋಸ್ಕರ ಇಟ್ಟಿರ್ತಕ್ಕಂಥ ವ್ಯಕ್ತಿ ಮತ್ತು ಸ್ಥಳಗಳ ಹೆಸರುಗಳೆಲ್ಲ ಯಾವ್ದ್ರಾಗ ಬರ್ತಾವ, ಪ್ರಾಪರ್ ನೌನ್ ಒಳಗಡೆ ಬರ್ತಾವ. ಇನ್ನು ಎರಡನೇದು ಮಟೀರಿಯಲ್ ನೌನ್. ಹೆಸರು ಹೇಳಕತ್ತತ್ರಿ. ನಾವು ಆಲ್ಮೋಸ್ಟ್ ಕನ್ನಡಿಗರಾದ್ರೂ ಕೂಡ ಹೆಚ್ಚೆಲ್ಲ ಇಂಗ್ಲೀಷೇ ಮಾತಾಡ್ತೀವ್ರಿ. ನೀವು ಈ ಮಟೀರಿಯಲ್ ನೌನ್ ಬಗ್ಗೆ ತಿಳ್ಕೊಬೇಕಂತ ಪಡಕ್ ಹೋಗುದ್ರಿ. ಯಾಕಂದ್ರೆ ಪಡ್ದಾಗ ಹೆಚ್ಚು ಮಂದಿ ಯಾವ್ದು ಇರ್ತೈತ್ರಿ, ತಂಬಾಕು ಸುಣ್ಣದ ಮಂದಿ ಭಾಳ ಇರ್ತೈತಿ. ಮಟೀರಿಯಲ್ ತಂದಿ ಏನೋ ಕೇಳ್ತಾರ ಅವ್ರು. ಮಟೀರಿಯಲ್ ಇಟ್ ಮೀನ್ಸ್ ಏನ ವಸ್ತು, ಅದು ಏನ ವಸ್ತು. ಈ ವಸ್ತು ಎಂತ ವಸ್ತು, ಜೀವ ಇರಲಾರ್ದಂತ ವಸ್ತು. ಇಟ್ ಡಿನೋಟ್ಸ್ ನಾನ್ ಲಿವಿಂಗ್ ಥಿಂಗ್ಸ್. ಅಂದ್ರೆ ಜೀವ ಇರಲಾರ್ದಂತ ವಸ್ತುಗಳಿಗೆ ಇರ್ತಕ್ಕಂಥ ಎಲ್ಲಾ ಹೆಸರುಗಳೆಲ್ಲ ಎಲ್ಲಿ ಬರ್ತಾವ್ರಿ, ಮಟೀರಿಯಲ್ ನೌನ್ ಒಳಗಡೆ ಬರ್ತಾವ. ಉದಾಹರಣೆಗೆ ನಾ ಬರೆಯಾಕತ್ತೀನಿ ಚಾಕ್ ಪೀಸ್, ಜೀವ ಐತ್ರಿ ಇದಕ್ಕ, ಇಲ್ಲ. ಬ್ಲ್ಯಾಕ್ ಬೋರ್ಡ್ ಜೀವ ಐತ್ರಿ ಇದಕ್ಕ, ಇಲ್ಲ. ನಾ ಹಾಕೊಂಡಿರ್ತಕ್ಕಂಥ ಶರ್ಟ್ ಜೀವ ಐತಿ, ಇಲ್ಲ. ಸೊ ಒಟ್ಟಾರೆಯಾಗಿ ಅವಕ್ಕೆ ಜೀವ ಇರಂಗಿಲ್ಲಲ್ಲ, ಅವುಗಳ ಹೆಸರುಗಳೆಲ್ಲ ಎಲ್ಲಿ ಬರ್ತಾವ, ವಸ್ತುವಾಚಕ ನಾಮಪದಗಳಲ್ಲಿ ಬರ್ತಾವ. ನೆನಪಿನೊಳಗೆ ಇಟ್ಕೊಳ್ರಿ, ಮಟೀರಿಯಲ್ ನೌನ್ ಅಂದ್ರೆ ಸೆಪರೇಟ್ಲಿ ಮೇಡ್ ಫಾರ್ ನಾನ್ ಲಿವಿಂಗ್ ಥಿಂಗ್ಸ್. ವಸ್ತುವಾಚಕ ನಾಮಪದ ಅಂದ್ರೆ ಯಾವ್ಯಾವ ಜೀವ ಇಲ್ಲಲ್ಲ ಅವುಗಳ ಹೆಸರುಗಳನ್ನ ಸೂಚಿಸ್ಲಿಕ್ಕೆ ಬಳಸ್ತಕ್ಕಂಥ ನಾಮಪದಗಳೆಲ್ಲವೂ ಕೂಡ ಎದ್ರೊಳಗೆ ಬರ್ತಾವ, ವಸ್ತುವಾಚಕ ನಾಮಪದಗಳು ಬರ್ತಾವ. ಜೀವ ಇಲ್ದ ಯಾವ್ದಾರೆ ಒಂದು ಶಬ್ದ ಇತ್ತಪ್ಪ ಅಂತಂದ್ರೆ ಆ ಒಂದು ವಸ್ತುವಿನ ಹೆಸರು ಇತ್ತಪ್ಪ ಅಂತ ಅದನ್ನ ನಾವು ಎದರ ಅಡಿಯಲ್ಲಿ ಗುರ್ತಾ ಮಾಡಬೇಕು, ವಸ್ತುವಾಚಕ ನಾಮಪದದ ಅಡಿಯಲ್ಲಿ ಗುರ್ತಾ ಮಾಡಬೇಕು. ಗೆಳೆಯರೆ, ಇದು ಮೂರನೇದು ಏನೈತಿ ನೋಡ್ರಿ, ಇಲ್ಲಿ ಐತಿ ನೋಡ್ರಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ ನಾವು. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕಣ್ಣಿಗೆ ಕಾಣ್ಲಾರ್ದ ನಾವು ಫೀಲ್ ಮಾಡ್ಕೊಳ್ತಕ್ಕಂಥ ಫೀಲಿಂಗ್ಗಳನ್ನ, ಎಮೋಷನ್ಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಹೆಸರಿಸ್ತೀವಿ. ಉದಾಹರಣೆಗೆ ದುಃಖ, ಅವ ಅಳಕತ್ತಿದ್ ಕಾಣ್ತತಿ, ಅಳುವಣದ್ ಕಾಣ್ತತಿ, ಅದರ ದುಃಖ ಕಾಣ್ತತೇನು, ಆದ್ರೆ ಅವನಲ್ಲಿ ಇರ್ತಕ್ಕಂಥ ಭಾವನೆ ಅದು. ಸಂತೋಷ, ಖುಷಿಯಾಗಿ ನಾವು ಹಲಕಿಸಿದ್ ಕಾಣ್ತದ್ರಿ, ಅದರ ಒಳಗೊಳಗ ಅದೊಂದು ಫೀಲಿಂಗ್ ಇರ್ತೈತಿ, ಅದು ಗೊತ್ತಾಕತ್ತೇನೋ ಸಂತೋಷ ಆಗೈತೆ ಅನ್ನೋದು ಇಲ್ಲ. ಹಾಗೆ ಕನಸು, ಇವುಗಳನ್ನ ನಾವು ಫೀಲ್ ಮಾತ್ರ ಮಾಡ್ಬೋದು, ಅವುಗಳನ್ನ ಏನ್ ಮಾಡಕ್ ಬರಂಗಿಲ್ಲ, ಮುಟ್ಟಾಕ್ ಬರಂಗಿಲ್ಲ, ಅವುಗಳನ್ನ ಭೌತಿಕವಾಗಿ ತೋರಿಸ್ಲಿಕ್ಕೆ ಬರಂಗಿಲ್ಲ. ಯಾವ ಭಾವನೆಗಳನ್ನ ಮತ್ತು ಕಲ್ಪನೆಗಳನ್ನ ಭೌತಿಕವಾಗಿ ತೋರಿಸ್ಲಿಕ್ಕೆ ಬರಂಗಿಲ್ಲ, ಆದ್ರೆ ಅವುಗಳನ್ನ ಫೀಲ್ ಮಾಡ್ಲಿಕ್ಕೆ ಬರ್ತದ. ಅಂಥವುಗಳನ್ನ ನಾವು ಎಕ್ಸ್ಪೋಸ್ ಮಾಡ್ತೀವಪ್ಪ ಅಂದ್ರೆ, ಅವುಗಳ ಹೆಸರುಗಳನ್ನ ಎಕ್ಸ್ಪೋಸ್ ಮಾಡ್ತೀವಪ್ಪ ಅಂತಾರೆ, ಅವುಗಳನ್ನ ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಭಾವನೆಗಳನ್ನ ಸೂಚಿಸ್ತಕ್ಕಂಥ ನಾಮಪದ ಇದಾಗಿರೋದ್ರಿಂದ ಭಾವಸೂಚಕ ನಾಮಪದ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸಂತೋಷ ಅಂದ್ರೆ ಹ್ಯಾಪಿ, ಸ್ಯಾಡ, ಸಾರೋ, ಜಾಯ್, ಎಕ್ಸೈಟ್ಮೆಂಟ್ ಇವೆಲ್ಲವೂ ಕೂಡ ಎದ್ರಾಗ ಬರ್ತಾವಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ದೊಳಗೆ ಬರ್ತಾವ. ಹೆಚ್ಚಾಗಿ ಪರೀಕ್ಷೆಗಳಲ್ಲಿ 6ನೇ ತರಗತಿಯ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಗಳನ್ನು ಹಿಡ್ಕೊಂಡು, ನವೋದಯ ಎಕ್ಸಾಮ್ಗಳನ್ನು ಹಿಡ್ಕೊಂಡು ಹೆಚ್ಚಾಗಿ ಕೇಳ್ತಕ್ಕಂಥ ಮೇನ್ ಫೋಕಸ್ಡ್ ಪಾರ್ಟ್ ಆಫ್ ದಿ ನೌನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಈ ನೌನ್ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಈ ನೌನ್ ಏನ್ ಹೇಳ್ತದಪ್ಪ ಅಂತಂದ್ರೆ, ಕಣ್ಣಿಗೆ ಕಾಣಲಾರದ ಕೇವಲ ಫೀಲಿಂಗ್ ಮಾಡ್ಕೊಳ್ಳಬಹುದಾಗಿರ್ತಕ್ಕಂಥ ಹೆಸರುಗಳೆಲ್ಲ ಎದ್ರೊಳಗೆ ಬರ್ತಾವಪ್ಪ ಅಂತಾರ, ಈ ಅಬ್ಸ್ಟ್ರಾಕ್ಟ್ ನೌನ್ ಅಡಿಯಲ್ಲಿ ಬರ್ತಾವ.
ಇಲ್ಲಿ ಕಲಿಕೆ ಕಲಿಯುವುದು ಕೂಡ, ಆಮೇಲೆ ನಾವು ಕಲಿಸ್ತಿರ್ತಕ್ಕಂಥ ಕಲ್ಪನೆಯನ್ನು ಕೂಡ ಯಾವ್ದ್ರೊಳಗೆ ಬರ್ತದೆ, ಅಬ್ಸ್ಟ್ರಾಕ್ಟ್ ನೌನ್ದೊಳಗೆ ಬರ್ತದೆ. ಇನ್ನು ಇಲ್ಲಿ ಐತಿ ನೋಡ್ರಿ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವು ಎರಡದ್ರೊಳಗೆ ತಮ್ಗೊಳ್ರಿ ಹೆಚ್ಚು ಕನ್ಫ್ಯೂಸ್ ಆಗೋದ ಇವು ಎರಡ್ರಾಗ. ಇವು ಎರಡೂ ಯಾಕೆ ಸೆಪ್ರೇಟ್ ಮಾಡಿನಿ ಅಂದ್ರೆ ಇವು ಎರಡೇನು ಕನ್ಫ್ಯೂಷನ್ ಅದಾವಲ್ಲ ಇವತ್ತನ್ನ ಸೆಪ್ರೇಟ್ ಆಗಿ ನಾವು ಹೇಳಿದಪ್ಪ ಅಂತಾರ ಅರ್ಥ ಆಗಿಬಿಡ್ತೈತ್ರಿ. ಮತ್ತು ಆಲ್ಮೋಸ್ಟ್ ಹೆಚ್ಚು ಕೇಳ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳ ಹಂತದೊಳಗೆ ಕೇಳ್ತಕ್ಕಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಕೇಳಿದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಕ್ಕಂಥ ಎಲ್ಲ ಹೆಚ್ಚಿನ ನೌನ್ಗಳೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು ಇರ್ತಾರೆ. ಒಂದು ಕಲೆಕ್ಟಿವ್ ನೌನ್ ಇರ್ತೈತಿ, ಇಲ್ಲ ಕಾಮನ್ ನೌನ್ ಇರ್ತೈತಿ. ಇವು ಎರಡು ನೌನ್ ಭಾಳ ಇಂಪಾರ್ಟೆಂಟ್ ರೀ. ಯಾಕಂತ ಅಂತಂದ್ರೆ ಕಾಮನ್ ನೌನ್ ಅಂದ್ರೆ ಏನು ಗೊತ್ತಾಗಿರ್ಬೇಕು, ಕಲೆಕ್ಟಿವ್ ನೌನ್ ಅಂದ್ರೆ ಏನು ಗೊತ್ತಾಗಿರ್ಬೇಕು. ಸಿಂಪಲ್ ಆಗಿ ನಾ ಈಗ ಎರಡೂ ಅರ್ಥ ಹೇಳ್ತೇನೆ. ಮೊದಲು ಕಾಮನ್ ನೌನ್ ಹೇಳ್ತೀನಿ ನೋಡ್ರಿ. ಸಾಮಾನ್ಯ ನಾಮಪದ ಅಂತ ಯಾವ್ದನ್ನ ಕರಿತೀವಪ್ಪ ಅಂತಾರೆ, ಒಂದೇ ಗುಣಧರ್ಮವನ್ನ ಹೊಂದಿರತಕ್ಕಂತಹ ಒಂದು ದೊಡ್ಡ ಸಮೂಹಕ್ಕೆ ಸಾಮಾನ್ಯವಾಗಿ ಒಂದೇ ಹೆಸರಿನಿಂದ ಕರಿತಿರ್ತೀವಿ. ಉದಾಹರಣೆಗೆ ಎಮ್ಮೆ. ಇಲ್ಲಿ ಎಮ್ಮಿಗೆ ಸೆಪ್ರೇಟ್ ಹೆಸರಿಲ್ರಿ. ಇಲ್ಲಿ ಎಮ್ಮಿಗೆ ಸೆಪ್ರೇಟ್ ಹೆಸರಿಲ್ಲ. ಎಮ್ಮೆ ಅಂದ್ರೆ ಎಮ್ಮೆ ಹೆಂಗಿರ್ತಾವ ಅನ್ನೋದು ನಿನಗೆ ಕಲ್ಪನೆಗೆ ಬಂದ್ಬಿಡ್ತದೆ. ಎಲ್ಲ ಎಮ್ಮೆಗಳೊಳಗೆ ಇದು ಒಂದು. ಎರಡನೇದು ಮನುಷ್ಯ. ಇಲ್ಲಿ ನೋಡ್ರಿ, ಅವ್ ಬಹಳ ಒಳ್ಳೆಯ ಮನುಷ್ಯ. ಮನುಷ್ಯ ಅಂತಕ್ಕಂಥದ್ದು ಎಲ್ಲರನ್ನ ಬಿಂಬಿಸ್ತಕ್ಕಂಥದ್ದು, ಇಡೀ ಮನುಷ್ಯ ಜಾತಿಯನ್ನೇ ಬಿಂಬಿಸ್ತದೆ ಮನುಷ್ಯ ಅಂತಕ್ಕಂಥದ್ದು. ಆದ್ರೆ ಯಾರು ಅನ್ನೋದು ಪರ್ಟಿಕ್ಯುಲರ್ನೆಸ್ ಇಲ್ಲ ಅಲ್ಲಿ, ಟೋಟಲ್ ಹೋಲ್ ಮನುಷ್ಯ ಜಾತಿಯನ್ನೇ ಬಿಂಬಿಸ್ತದ. ಕಾಮನ್ ಆಗಿ ಹೇಳ್ತದ. ಕಾಮನ್ ಆಗಿ ಹೇಳೋದ್ರಿಂದ ಅಂದ್ರೆ ಅಷ್ಟ್ರಾಗ ಒಬ್ಬ ಅಂತ, ಇಷ್ಟು ಜನ ಮನುಷ್ಯರದಾರ ಅದ್ರಾಗ ಒಬ್ಬ. ಆಮೇಲೆ ನೆಕ್ಸ್ಟ್ ಟೀಚರ್. ತಲೆ ಆಗಿರ್ಲಿ. ಇಲ್ಲಿ ನೋಡ್ರಿ, ಟೀಚರ, ಇಂಜಿನಿಯರ, ಡಾಕ್ಟರ ಇವೆಲ್ಲಾನು ಕೂಡ ಪ್ರೊಫೆಷನ್ ಏನು ಬರ್ತಾವ ನೋಡ್ರಿ, ಅವೆಲ್ಲ ಕಾಮನ್ ನೌನ. ತಲೆಯಾಗಿರ್ಲಿ. ಯಾಕ್ಯಾರ್ರಿ ಇಲ್ಲಿ ಪರ್ಟಿಕ್ಯುಲರ್ ಮಾಡಿದ್ರ, ಸಪೋಸ್ ಎಲ್ಲರೇ ಅವರ್ ಇಂಗ್ಲೀಷ್ ಟೀಚರ್ ಅಂದ್ರೆ ಮತ್ತೆ ಪ್ರಾಪರ್ ನೋಡ್ಕೋಕತ್ರಿ ಅದು. ಯಾಕಂದ್ರೆ ಅವ್ರಿಗೆ ಹೆಸರು ಕೇರಿ ನೀವು ನಮ್ಮ ಇಂಗ್ಲೀಷ್ ಟೀಚರ್ ಪರ್ಟಿಕ್ಯುಲರ್ನೆಸ್ ಮಾಡ್ತೀರಿ. ಬಟ್ ಬರೀ ಟೀಚರ್ ಅಷ್ಟ ಅಂದ್ರಿ, ಬರೀ ಇಂಗ್ಲೀಷ್ ಟೀಚರ್ ಅಷ್ಟ ಅಂದ್ರಿ, ಅವರಂತ ಹಾಕ್ಲಾರ ಬರೀ ಇಂಗ್ಲೀಷ್ ಟೀಚರ್ ಅಷ್ಟ ಅಂತಂದ್ರಪ್ಪ ಅಂತಾರ ಇಡೀ ಟೀಚರ್ ಒಂದು ಸಮುದಾಯಕ್ಕೆ ಒಂದು ಸಂಬೋಧನೆ ಮಾಡಿದಂಗೆ ಆಕತಿ. ಕಾಮನ್ ಆಗಿ ಹೇಳಿರ್ತಕ್ಕಂಥದ್ದು ತಲೆಯೊಳಗೆ ತೋಡ್ರಿ. ಸಿಂಹ. ಸಿಂಹ ಅಂದ್ರೆ ಇಡೀ ಕಾಡಿನಾಗ ಭಾಳಷ್ಟು ಸಿಂಹ ಅದಾವ, ಅದ್ರಾಗ ಒಂದು ಸಿಂಹ. ಎಮ್ಮೆ, ಊರ ಭಾಳಷ್ಟು ಎಮ್ಮೆಗಳದಾವ, ಅದ್ರಾಗ ಒಂದು ಎಮ್ಮೆ. ಕೋಣ, ಊರ ಭಾಳಷ್ಟು ಕೋಣ ಅದಾವ, ಅದ್ರಾಗ ಒಂದು ಕೋಣ. ಸೊ ಇಡೀ ಒಂದು ಸಮೂಹದ ಬದಲಿಗೆ ಒಂದು ಪದವನ್ನ ಬಳಕೆ ಮಾಡ್ತಾ ಇದ್ರೆ ಅದಕ್ಕೆ ಕಾಮನ್ ನೌನ್ ಅಂತೀವಿ. ಮಗು ಅಂದಾಗ ಗಂಡು ಹೆಣ್ಣು ಗೊತ್ತಿಲ್ಲ, ನಮ್ದೋ ಮಂದಿದೋ ಗೊತ್ತಿಲ್ಲ, ಒಟ್ಟು ಮಗು ಅಂದ್ರೆ ಅದು ಕೂಡ ಕಾಮನ್ ನೌನ್ ಆಗಿ ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಬಳಸ್ತಕ್ಕಂಥ ಪದಗಳೆಲ್ಲ ಇಲ್ಲಿ ಬರ್ತಾವ. ಇನ್ನು ಕಡೆಯದ್ರಿ, ಇದು ಸಮೂಹವನ್ನೇ ಬಿಂಬಿಸ್ತತ್ರಿ, ಇದು ಸಮೂಹವನ್ನೇ ಬಿಂಬಿಸ್ತತಿ. ಆದ್ರ ಇದಕ್ಕ ವ್ಯತ್ಯಾಸ ಐತ್ರಿ. ಇದಕ್ಕ ವ್ಯತ್ಯಾಸ ಏನೈತಪ್ಪ ಅಂತಂದ್ರೆ ಇಲ್ಲಿ ಹಲವಾರು ನಾಮಪದಗಳು ಒಟ್ಟು ಸೇರಿ ಒಂದು ನಾಮಪದ ಆಗ್ತದ. ಉದಾಹರಣೆಗೆ ಶಾಲೆ, ಸ್ಕೂಲ್ ಕಲೆಕ್ಟಿವ್ ನೌನ್ ರೀ. ಶಾಲೆ ಅಂದಾಗ ಶಾಲೆ ಒಳಗೆ ಏನೇನು ಬರ್ತೈತ್ರಿ? ಸ್ಟೂಡೆಂಟ್ ಬರ್ತಾರ, ಟೀಚರ್ ಬರ್ತಾರ, ಕ್ಲಾಸ್ ರೂಮ್ ಬರ್ತೈತಿ, ಬೆಂಚಸ್ ಬರ್ತಾವ, ಫರ್ನಿಚರ್ಸ್ ಬರ್ತಾವ, ಬುಕ್ಸ್ ಬರ್ತಾವ, ಗೇಟ್ ಬರ್ತೈತಿ, ಆಟದ ಮೈದಾನ ಬರ್ತೈತಿ, ಪೇರೆಂಟ್ಸ್ ಬರ್ತಾರ. ಇವ್ರನ್ನೆಲ್ಲರನ್ನು ಸೇರಿ ಏನಂತೀವಿ? ಶಾಲೆ ಅಂತೀವಿ. ಎರಡನೇದು ಗ್ಯಾಂಗ್ ರೀ, ಕಬಾಕಡಿ ಗ್ಯಾಂಗ್. ಗ್ಯಾಂಗ್ ಅಂತೀರಿ. ಗ್ಯಾಂಗ್ದಾಗ ಗ್ಯಾಂಗಮಣ್ಣ ಬಂದ್, ಕಬ್ಬಾ ಕಡೆ ಬಂದ್, ಡೈವರ್ ಬಂದ್, ಹೇರ್ಕೊಳವ್ರು ಬಂದ್ರ, ಎಲ್ಲಾರು ಬಂದ್ರ ಒಟ್ಟ. ನೆಕ್ಸ್ಟ್ ಜನರು. ಇಲ್ಲಿ ನೋಡ್ರಿ, ಜನರು ಅಂತ ಅಲ್ಲಿ ಬಹಳ ಜನ ಸೇರಿತ್ರಿ. ಅದ್ರಾಗ ಸಣ್ಣ ಮಕ್ಕಳು ಬಂದ್ರ, ದೊಡ್ಡವ್ರು ಬಂದ್ರ, ವಯಸ್ಸಾದವ್ರು ಬಂದ್ರ, ಎಲ್ಲಾ ರೀತಿ ತಿಳಿದವ್ರು ಬಂದ್ರ, ತಿಳಿಲ್ದವ್ರು ಬಂದ್ರ, ಎಲ್ಲಾ ರೀತಿ ಜನರನ್ನ ವೈವಿಧ್ಯತೆಯನ್ನ ಕೂಡಿಸಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಾರೆ, ಇದು ಕಡೆಯದ್ದು ಕಲೆಕ್ಟಿವ್ ನೌನ್. ಇದಕ್ಕೆ ನಾವೇನಂತ ಕರಿತೀವಿ? ಸಮೂಹವಾಚಕ ನಾಮಪದ ಅಂತ ಕರಿತೀವಿ. ಇನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳಿ ಮುಗಿಸ್ಬಿಡ್ತೇನ್ರಿ ಎಲ್ಲಾನು ಒಂದತ್ರಾಗ. ಈಗ ಸದ್ಯದೊಳಗೆ ಭಾರತದೊಳಗೆ ಅತಿ ಹೆಚ್ಚು ಟ್ರೆಂಡ್ದಾಗ ಏನೈತ್ರಿ ಈಗ ಸದ್ಯಕ್ಕೆ ನಡೆದಿದ್ದೇನು? IPL ರೀ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. IPL, ಇಂಡಿಯನ್ ಪ್ರೀಮಿಯರ್ ಲೀಗ್ ಆಟಕ್ಕ ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟರಿ IPL. ಇದು ಎಂತ ನೌನ್ರಿ? ಇದು IPL ಎಂತ ನೌನ್? ಇದು ಹೆಸರಿಟ್ಟಾರಿ ಅದಕ್ಕೆ. ಒಂದು
ಲೀಗಿಗೆ ಹೆಸರಿಟ್ಟರಿ ಅದಕ್ಕೆ ಪ್ರಾಪರ್ ನೌನ್ ಅಂತ ಕರಿತೀವಿ. IPL ಏನಿದು ಪ್ರಾಪರ್ ನೌನ್. ನೆಕ್ಸ್ಟ್ IPL ಅನ್ನ ನಾವು ಆಟ ಆಡ್ಬೇಕಾದಾಗ ಎಲ್ಲಿ ಹೋಗ್ತೀವಿ? ಗ್ರೌಂಡಿಗೆ ಹೋಗ್ತೀವಿ, ಹೌದಾ? ಸ್ಟೇಡಿಯಂಗಳಿಗೆ ಹೋಗ್ತೀವಿ. ಇಲ್ಲ, ಸ್ಟೇಡಿಯಂದೊಳಗೆ ಇರ್ತಕ್ಕಂಥ ಪಿಚ್ ಜೀವ ಐತ್ರಿ ಅದಕ್ಕೆ? ಪಿಚ್ಗ ಇಲ್ಲ. ಪಿಚ್ಗೆ ಜೀವ ಇಲ್ಲ ಅನ್ನೋದು ಪಿಚ್ ಇದೇನಿದು? ಮಟೀರಿಯಲ್ ನೌನ್. ಏನ್ರಿದು? ಮಟೀರಿಯಲ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ರೀ. ಅಬ್ಸ್ಟ್ರಾಕ್ಟ್ ನೌನ್ಗೆ ಬಂದಾಗ IPL ದೊಳಗೆ ನಿಮ್ಮ ಅಗದಿ ಫೇವ್ರೆಟ್ ಟೀಮ್ ಗೆದ್ದಾಗ ಏನು ಫೀಲ್ ಬರ್ತೈತ್ರಲ್ಲ. ಮೊನ್ನೆ RCB ಸಿಕ್ಕಾಪಟ್ಟೆ ಲೀಡ್ನಾಗ ಗೆಯ್ತಲ್ರಿ. ಯಾರ ಜೊತೆಗೆ? ಯಾರವರು 49 ಅಲೌಟ್ ಆಗೋದು ಬಚಾವ್ ಆದ್ರಲ್ರಿ. ಡೆಲ್ಲಿ ಟೀಮ್ ಕಾಣ್ತದ ಬಹುಶಃ. ಡೆಲ್ಲಿ ಟೀಮ್ ಜೋಡಿ ಗೆದ್ದಾಗ ಅದೊಂದು ಫೀಲಿಂಗ ಬೇರೆ ಐತ್ರಿ. ಯಾಕಂದ್ರೆ ಭಾಳ ವರ್ಷದಿಂದ 49 ಅಲೌಟ್ ಆಗಿದ್ದನ್ನು ನಮ್ ಕಳಂಕೆಲ್ಲ ಹೋಗಕತ್ತೀವೋ ಅನ್ನೋ ಒಂದು ಫೀಲ್ ಆಗಿದ್ದೀವ್ರಿ. ಹಾಗೇನು ಫೀಲ್ ಆಗಕತ್ತಿಲ್ಲ, ಅದನ್ನ ಎಕ್ಸ್ಪ್ರೆಷನ್ ಮಾಡ್ರಿ ಅಂದ್ರೆ ಅದು ಏನದು? ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. ಇನ್ನು ಕಾಮನ್ ನೌನ್. ಕಾಮನ್ ನೌನ್ ಅನ್ನೋದು ಟೀಮ್. RCB ಅನ್ನೋಂಗಿಲ್ಲ, ಬರೀ ಟೀಮ್ ಅಷ್ಟ ಅಂದ್ರಪ್ಪ ಅಂದ್ರೆ ಕಾಮನ್ ನೌನ್. ಇಡೀ ಅಲ್ಲಿ 8 ಟೀಮ್ ಅದಾವಲ್ಲ, ಆ 8 ಟೀಮ್ನೊಳಗೆ ಒಂದು ಟೀಮ್ ಕಾಮನ್ ನೌನ್. ಇನ್ನು ಕಲೆಕ್ಟಿವ್ ನೌನ್. ಸ್ಟೇಡಿಯಂದಾಗ ಹೊಯ್ ಹುಯ್ಯತ್ತ ಕೂತು ಚೇರ್ಸ್ ಮಾಡ್ತಿರ್ತಾರೆ ನೋಡ್ರಿ. ಚೇರ್ಸ್ ಮಾಡ್ತಿರ್ತಾರೆ, ಜಿಗಿದಾಡ್ತಿರ್ತಾರೆ. ಅವ್ರಿಗೆಲ್ಲ ಏನಂತ ಕರಿತೀವಿ ನಾವು? ವೀಕ್ಷಕರು ಅಂತ ಕರಿತೀವಿ. ಏನಂತ ಕರಿತೀವಿ? ವೀಕ್ಷಕರು ಅಂತ ಕರಿತೀವಿ. ಆ ವೀಕ್ಷಕರಲ್ಲಿ ಗಂಡಸರು ಅದಾರ, ಹೆಂಗಸರು ಅದಾರ, ಚಿಕ್ಕ ಮಕ್ಕಳು ಅದಾರ, ದೊಡ್ಡವರು ಅದಾರ, ಎಲ್ಲರನ್ನ ಸೇರಿ ಏನಕ್ಕಪ್ಪ ಅಂತಾರೆ? ವೀಕ್ಷಕರು ಆಗತ್ತೆ. ಈ ವೀಕ್ಷಕರು ಎದ್ರೊಳಗೆ ಬರ್ತದಪ್ಪ ಅಂತಾರೆ? ಕಲೆಕ್ಟಿವ್ ನೌನ್ ಒಳಗೆ ಬರ್ತದ. ಹಿಂಗೆ ಪ್ರತಿಯೊಂದು ಸನ್ನಿವೇಶವನ್ನ ಹಂಚಿಕೊಂಡು ಈ 5 ಡಿವೈಡ್ ಮಾಡ್ಕೊಂಡು ಅಧ್ಯಯನ ಮಾಡಿದ್ದೇ ಆದ್ರೆ ಒಂದಲ್ಲ ಒಂದಿನ ಏನಾಗತ್ತಪ್ಪ ಅಂದ್ರೆ ಮುಂದೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರ್ತಿರ್ತಕ್ಕಂಥ ನಾಮಪದಗಳನ್ನ ಗುರುತಿಸ್ಲಿಕ್ಕೆ ಎಲ್ರಿಗೂ ಅನುಕೂಲ ಆಗ್ತದೆ. ಇದುವರೆಗೂ ನಾ ಹೇಳ್ತಕ್ಕಂಥ ನಾಮಪದದ ವಿಧಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ಏನಾದರೂ ತಿಳಿಲಿಲ್ಲಪ್ಪ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕ್ರಿ. ನಾವು ಮುಂದಿನ ವಿಡಿಯೋದೊಳಗೆ ಅದನ್ನ ಸಾಲ್ವ್ ಮಾಡಿ ಮುಂದಿನ ವಿಡಿಯೋವನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿವರೆಗೆ ಇವತ್ತಿನ ಟಾಪಿಕ್ ಆಗಿರ್ತಕ್ಕಂಥ ನಾಮಪದದ ಬಗ್ಗೆ ವಿವರಣೆಯನ್ನ ನಾನು ಕೊಟ್ಟಿದ್ದೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಮುಂದಿನ ಒಂದು ವಿಡಿಯೋದೊಳಗೆ ನಾವು ಸರ್ವನಾಮ ಬಗ್ಗೆ ಮಾತಾಡೋಣ. ಸರ್, ಇಲ್ಲಿ ಇನ್ನೂ ಕಾಂಕ್ರೀಟ್ ಮತ್ತು ಕಂಪೌಂಡ್ ನಾಮಪದಗಳನ್ನ ಹೇಳಬೇಕಾಗಿತ್ತು ಅನ್ನೋರು ಯಾರೇ ಇದ್ರಂದ್ರೆ ಅವರು ಕೂಡ ಕಮೆಂಟ್ ಮಾಡ್ರಿ. ಯಾಕಪ್ಪ ಅಂದ್ರೆ ಕಾಂಕ್ರೀಟ್ ಮತ್ತು ಕಂಪೌಂಡ್ ನಾಮಪದಗಳನ್ನ ಎಲ್ಲೂ ಹೆಚ್ಚಾಗಿ ಕೇಳಂಗಿಲ್ಲ. ಅದ್ರ ಸಲುವಾಗಿ ನಾನು ಏನು ಮಾಡಿಲ್ಲ, ಇದ್ರೊಳಗೆ ಹೇಳಿಲ್ಲ. ಸೊ ಇದುವರೆಗೂ ಸಮಾಧಾನದಿಂದ ಕುಂತ್ಕೊಂಡು ನನ್ನ ಈ ಒಂದು ನಾಮಪದದ ಬಗ್ಗೆ ಇರತಕ್ಕಂಥ ವಿವರಣೆಯನ್ನು ಕೇಳಿರ್ತಕ್ಕಂಥ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ನಮ್ಮ ಸರ್ವನಾಮದ ವಿಡಿಯೋದವರೆಗೆ ಕಾಯ್ತಾ ಇರಿ ಅಂತ ಹೇಳ್ತಾ, ಹಾಗೆ ಹೋಗುವಾಗ ಸುಮ್ಮನೆ ಹೋಗ್ಬೇಡ್ರಿ, ಒಂದು ಲೈಕ್ ಬಟನ್ ಒಂದು ಒತ್ತಿರಿ. ಹಂಗೆ ಯಾರಿಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬರ್ ಆಗ್ರಿ, ಮುಂದಿನವರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.